ಸಾರ್ವಜನಿಕ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮ ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ವಿಧೇಯಕ ಮಂಡಿಸಲು ಪ್ಲಾನ್ ಮಾಡಿದೆ. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ 2026 ಸಿದ್ಧಪಡಿಸಿದ್ದು ಇಂದು ಲೋಕಸಭೆಯಲ್ಲಿ ಮಂಡಿಸಲಿದೆ. ಹೊಸ ವಿಧೇಯಕದಲ್ಲಿ ತನಿಖೆ ಮತ್ತು ವಿಚಾರಣೆಗೆ ಸ್ಪಷ್ಟ ಕಾಲಮಿತಿಯನ್ನು ನಿಗದಿಪಡಿಸಲಾಗಿದೆ. ಅಲ್ಲದೆ ಶಿಕ್ಷೆಯ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಈ ಹಿಂದೆ 3 ರಿಂದ 5 ವರ್ಷಗಳಿಗಿದ್ದ ಜೈಲು ಶಿಕ್ಷೆಯನ್ನು ಹೊಸ ವಿಧೇಯಕದಲ್ಲಿ ಕನಿಷ್ಠ 5 ವರ್ಷದಿಂದ 10 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ಹಾಗೆಯೇ ದಂಡದ ಪ್ರಮಾಣವನ್ನು 10 ಲಕ್ಷದಿಂದ 50 ಲಕ್ಷಕ್ಕೆ ಏರಿಸಲಾಗಿದೆ. ಸೇವಾ ಸಂಸ್ಥೆಗಳಿಗೆ ದಂಡ ಪರೀಕ್ಷೆ ನಡೆಸುವ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಕ್ರಮದಲ್ಲಿ ಭಾಗಿಯಾದರೆ ಅವರಿಗೆ 5 ಕೋಟಿಯವರೆಗೆ ದಂಡ ವಿಧಿಸಲಾಗುತ್ತೆ. ಹಾಗಾದರೆ ವೀಕ್ಷಕರೇ, ಹಳೆ ಕಾನೂನು ಏನು ಹೇಳ್ತಾ ಇತ್ತು, ಈಗ ಹೊಸ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಲೀಕಾಸುರರು ಅಂದರೆ ಯಾರು ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡ್ತಾರೆ ಅವರಿಗೆ ಕನಿಷ್ಠ 3 ರಿಂದ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಇತ್ತು ಈ ಹಿಂದೆ. ಆದರೆ ಈಗ ಹೊಸ ವಿಧೇಯಕದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದರೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಿಕ್ಕೆ ಅವಕಾಶ ಇದೆ. ಹಳೆ ಕಾನೂನಿನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೆ 1 ಕೋಟಿ ರೂಪಾಯಿವರೆಗೆ ದಂಡ ವಿಧಿಸಲಿಕ್ಕೆ ಪ್ರಾವಿಷನ್ ಇತ್ತು. ಆದರೆ ಈಗ ಪ್ರಸ್ತಾವಿತ ಕಾನೂನಿನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಬರೋಬ್ಬರಿ 10 ಕೋಟಿ ರೂಪಾಯಿಯನ್ನು ದಂಡ ವಿಧಿಸಬಹುದು, 10 ಕೋಟಿವರೆಗೆ ದಂಡ ವಿಧಿಸಬಹುದು. ಹಾಗೆ ಸಾಮಾನ್ಯ ಕೋರ್ಟ್ಗಳಲ್ಲಿ ಪೇಪರ್ ಲೀಕ್ ಕೇಸ್ಗಳು ನಡೀತಾ ಇತ್ತು ಇಷ್ಟು ದಿನಗಳ ಕಾಲ. ಆದರೆ ಹೊಸ ಕಾನೂನು ಜಾರಿಯಾದರೆ ಪೇಪರ್ ಲೀಕ್ ಕೇಸ್ ವಿಚಾರಣೆಗೋಸ್ಕರ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಮಗದೊಂದು ಕಡೆ ಕೇಸ್ ವಿಚಾರಣೆ ಮುಗಿಸೋದಕ್ಕೆ ಸಮಯದ ಮಿತಿ ಇರಲಿಲ್ಲ ಈ ಹಿಂದಿನ ಕಾನೂನಿನಲ್ಲಿ. ಆದರೆ ಈಗ 3 ತಿಂಗಳಲ್ಲಿ ಅಂದರೆ 90 ಡೇಸ್ನಲ್ಲಿ ವಿಚಾರಣೆಯನ್ನು ಮುಗಿಸಿ ತೀರ್ಪನ್ನು ಕೊಡಬೇಕು. ಹಾಗೆ ಶಿಕ್ಷಣ ಸಂಸ್ಥೆಗಳೇ ಅಕ್ರಮವೆಸಗಿದ್ರೆ ಆಸ್ತಿ ಜಪ್ತಿ ಮಾಡ್ಕೊಳ್ಬಹುದು, ವೆಚ್ಚವನ್ನು ವಸೂಲಿ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ ಪ್ರಸ್ತಾವಿತ ಹೊಸ ಕಾನೂನಿನಲ್ಲೂ ಸಹ ಸೇಮ್ ಅದೇ ಮುಂದುವರಿತಾ ಇದೆ. ಶಿಕ್ಷಣ ಸಂಸ್ಥೆಯಲ್ಲಿ ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಅದರ ಜೊತೆಗೆ 15 ವಿವಿಧ ಪರೀಕ್ಷಾ ಅಕ್ರಮ ಪಟ್ಟಿಯನ್ನು ಮಾಡಿರ್ತಕ್ಕಂತಹ ಕಾಯ್ದೆ ಈ ಹಿಂದಿನ ಕಾನೂನಿನಲ್ಲಿ. ಆದರೆ ಹೊಸ ಕಾಯ್ದೆಯಲ್ಲಿ ಈ ಪಟ್ಟಿ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ವೀಕ್ಷಕರೇ. ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆ ಲೀಕ್ ಜಾಮೀನು ರಹಿತ ಅಪರಾಧವಾಗಿತ್ತು. ಈಗೇನು ಇಲ್ಲೂ ಸಹ ಅಷ್ಟೇ ಹೊಸ ಕಾಯ್ದೆಯಲ್ಲೂ ಇದು ಜಾಮೀನು ರಹಿತ ಅಪರಾಧ ಆಗಿರುತ್ತೆ, ಯಾವುದೇ ರೀತಿಯಾಗಿ ಜಾಮೀನು ಸಿಗೋದಿಲ್ಲ. ಸೊ ಇದು 2 ಕಾನೂನುಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಳೆ ಕಾನೂನಿನಲ್ಲಿ ಸಂಘಟಿತ ಅಪರಾಧ ತಡೆಗಟ್ಟೋದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಹೊಸ ಕಾಯ್ದೆಯಲ್ಲೂ ಕಟ್ಟುನಿಟ್ಟಿನ ಕ್ರಮ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಇದು ಪ್ರಸ್ತಾವಿತ ಕಾನೂನು ಮತ್ತು ಹಳೆ ಕಾನೂನಿಗಿರ್ತಕ್ಕಂಥ ವ್ಯತ್ಯಾಸ. ಒಂದು 4-5 ಪಾಯಿಂಟ್ಸನ್ನು ಚೇಂಜ್ ಮಾಡಿದ್ದಾರೆ.